ಪುಲ್ವಾಮಾ ರಕ್ತ ಸಿಕ್ತ ದಿನ, ಪ್ರೇಮಿಗಳ ದಿನದ ಸಂಭ್ರಮದ ನಡುವೆ ಭಾರತದ ವೀರ ಪುತ್ರರ ಬಲಿದಾನ. ಫೆಬ್ರವರಿ 14, 2019 ಇಡೀ ಜಗತ್ತು ಪ್ರೇಮಿಗಳ ದಿನದ ಸಂಭ್ರಮದಲ್ಲಿತ್ತು. ಆದರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತದ ಹೆಮ್ಮೆಯ ಪುತ್ರರ ರಕ್ತ ಹರಿಯಿತು. ನಮ್ಮ ದೇಶದ ಭದ್ರತಾ ಪಡೆಗಳ ಮೇಲೆ ನಡೆದ ಆ ಭೀಕರ ದಾಳಿ ಇಂದಿಗೂ ಮಾಸದ ಕಪ್ಪು ಚುಕ್ಕಿಯಾಗಿದೆ. ಮಧ್ಯಾಹ್ನ ಸುಮಾರು 3:15 ಸಮಯ. ಸುಮಾರು 2500ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರಿದ್ದ ವಾಹನಗಳ ಸಾಲು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿತ್ತು. ಅಷ್ಟರಲ್ಲಿ ಸ್ಫೋಟಕ ತುಂಬಿದ್ದ ಕಾರೊಂದು ಯೋಧರ ಬಸ್ಗೆ ಅಪ್ಪಳಿಸಿತು. ನೋಡುತ್ತಿದ್ದಂತೆಯೇ ಆಕಾಶವೇ ಕಳಚಿ ಬಿದ್ದಂತಹ ಭೀಕರ ಸ್ಫೋಟವಾಗಿತ್ತು. ಈ ಹೇಡಿತನದ ಕೃಷ್ಣದಲ್ಲಿ ನಮ್ಮ 40 ಮಂದಿ ಧೀರ ಯೋಧರು ಹುತಾತ್ಮರಾದರು. ಅವರ ಕನಸುಗಳು, ಅವರ ಕುಟುಂಬದ ಭರವಸೆಗಳು ಕ್ಷಣಾರ್ಧದಲ್ಲಿ ಪೂರ್ತಿಯಾದವು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಆ ವೀರ ಪುತ್ರರ ಬಲಿದಾನ ವ್ಯರ್ಥವಾಗಲಿಲ್ಲ. ಭಾರತವು ತನ್ನ ವೀರರಿಗೆ ಸಲ್ಲಿಸಿದ ಗೌರವ ಮತ್ತು ಅನಂತರದ ಪ್ರತಿರೋಧ ಇತಿಹಾಸದಲ್ಲಿ ದಾಖಲಾಗಿದೆ. ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೈನ್ ಎಸ್ ಅವರಿಂದ ಭಾರತೀಯ ನಿವೃತ್ತ ಸೈನಿಕರಿಗೆ ಸನ್ಮಾನ. ಫೆಬ್ರವರಿ 14 ಪುಲ್ವಾಮಾ ದಾಳಿಯ ಕರಾಳ ನೆನಪು. ಈ ದಿನದ ಅಂಗವಾಗಿ ಅಖಿಲ ಭಾರತ ರೈತ ಪಾರ್ಟಿ ವತಿಯಿಂದ ವೀರ ಯೋಧರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು. ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೈನ್ ಎಸ್ ಅವರ ನೇತೃತ್ವದಲ್ಲಿ ನಡೆದ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಿವೃತ್ತ ಸೈನಿಕರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ವೀರ ಸೈನಿಕರ ತ್ಯಾಗ ಮತ್ತು ಬಲಿದಾನವನ್ನು ನೆನೆಯುತ್ತಾ ದೇಶ ಪ್ರೇಮದ ಈ ಕಾರ್ಯಕ್ರಮವು ನೆರೆದಿದ್ದವರಲ್ಲಿ ಕಿಚ್ಚು ಹಚ್ಚಿತು. ಡಾಕ್ಟರ್ ಜೈನ್ ಎಸ್ ಅವರ ಯೋಧರ ಸಾಹಸಗಾಥೆಯನ್ನು ಕೊಂಡಾಡಿದರು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೈನ್ ಎಸ್ ರವರಿಗೆ ಸೈನಿಕರಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು.